ಲಕ್ಷಿತ್ ಇಲ್ಲಿ ಹಾಯ್ ಮಾಡೋ ಲಕ್ಷಿತ್. ಲಕ್ಷಿತ್ ಇವತ್ತು ಯಾರು ಬರ್ತಡೇ? ನಂದು. ಮತ್ತು ವಿಷಯ ಮಾಡಲಿಲ್ಲ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆ್ಯಕ್ಚುಲಿ ನನ್ನ ಬರ್ಡೇ. ಸೊ ನಾನಿವತ್ತು ಬೆಳಗ್ಗೆಯಿಂದ ತುಂಬ ಮನೆ ಕೆಲಸ ಜಾಸ್ತಿ ಇತ್ತು. ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಟ್ಯೂಷನ್ ಸ್ಟೂಡೆಂಟ್ಸ್ ಜೊತೆಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದೆ. ಸೊ ಫಸ್ಟ್ನೇ ದೇವಸ್ಥಾನ ನಾನು ಬಂದಿದ್ದು ಅಂದರೆ ಷಣ್ಮಹಾತ್ಮ ದೇವಸ್ಥಾನ. ಇದು ನಮ್ಮ ಮನೆ ಹತ್ರನೇ ಇದೆ. ಅದಕ್ಕೆ ಫಸ್ಟು ಈ ದೇವಸ್ಥಾನಕ್ಕೆ ಬಂದೆ. ಸೊ ನನ್ನ ಬರ್ಡೇ ಪ್ಲ್ಯಾನ್ ಹೇಗಿತ್ತು, ಏನು ಮಾಡಿದೆ ಅಂತೇಳಿ ಮುಂದೆ ನಿಮ್ಗೆ ತೋರಿಸ್ತೀನಿ ನೋಡಿ. ಬೆಳಗ್ಗೆಯಿಂದ ಏನೇನು ಕೆಲಸ ಇತ್ತು ಅಂದರೆ, ನಾನು ಹೊಸ ಟಾಪ್ನ ಆಲ್ಟ್ರ್ ಮಾಡ್ಕೊಂಡೆ. ನಮ್ಮ ಮನೇಲೆ ಮಿಷಿನ್ ಇದೆ ನಂದೇ. ಸೊ ನಾನು ಅದರಲ್ಲಿ 2 ಟಾಪ್ ಇತ್ತು, ಅದನ್ನ ಆಲ್ಟರ್ ಮಾಡ್ಕೊಂಡು ನೆಕ್ಸ್ಟು ಮನೇಲಿ ಅಡುಗೆ ತಿಂಡಿ, ಆಮೇಲೆ ಲಕ್ಷಿತ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಈಗ ಒಂದು 5 to 6 ಡೇಸಿಂದ. ಸೊ ಅವನನ್ನು ರೆಡಿ ಮಾಡಿ ಅವನಿಗೆ ತಿಂಡಿ ತಿನ್ನಿಸಿ ಅವನಿಗೆ ಸ್ನಾನ ಮಾಡಿಸಿ ಎಲ್ಲ ಕಳಿಸೋದ್ರೊಳಗೆ 8:30 ಆಗೇ ಹೋಯಿತು. ನೆಕ್ಸ್ಟ್ ಇನ್ನು ಮನೆ ಕೆಲಸ ಅವು ಇವು ಇರ್ತಾವಲ್ಲ, ಹಾಗಾಗಿ ಎಲ್ಲ ಮುಗಿಸ್ಕೊಂಡು ನಾನು ಬರೋದು ಸಂಜೆ 4:30-5 ಗಂಟೆ ಆಗೇ ಹೋಯಿತು. ಈ ದೇವಸ್ಥಾನ ಬಂದು ನಮ್ಮ ಮನೆ ಹತ್ರನೇ ಇರೋದು, ಷಣ್ಮಹಾತ್ಮ ದೇವಸ್ಥಾನ. ನನಗೆ ಈ ದೇವಸ್ಥಾನದ ಮೇಲೆ ತುಂಬ ನಂಬಿಕೆ ಇದೆ. ಸೊ ಹಾಗಾಗಿ ನಾನು ಯಾವಾಗಲೂ ಸೋಮವಾರ ಶುಕ್ರವಾರ ಬಂದು ಈ ದೇವಸ್ಥಾನಕ್ಕೆ ಬಂದು ಹೊರ್ಗಡೆನೇ ದೇವಸ್ಥಾನ ತೆಗ್ದಿಲ್ಲ ಅಂದರೂ ಪರವಾಗಿಲ್ಲ, ಊದ್ಗಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಬರ್ತೀನಿ. ನನಗೆ ಅಷ್ಟು ನಂಬಿಕೆ ಇದೆ ಈ ದೇವ್ರ ಮೇಲೆ. ಸೊ ನನಗೆ ಎಲ್ಲ ದೇವ್ರ ಮೇಲೂ ನಂಬಿಕೆ ಇದೆ, ಬಟ್ ಈ ದೇವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ. ಸೊ ನನ್ನ ಬರ್ಡೇ ದಿನನೂ ನಾನು ಇಲ್ಲಿಗೆ ಬರೋದನ್ನ ಬಿಡಲಿಲ್ಲ, ಬಂದು ಪೂಜೆ ಮಾಡಿಕೊಂಡು ನೆಕ್ಸ್ಟ್ ನಾನು ಗದ್ಯಮ್ಮನ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರನೇ. ಷಣ್ಮಹಾತ್ಮ ದೇವಸ್ಥಾನಕ್ಕೆ ನೆಕ್ಸ್ಟ್ ಹೋಗ್ತಿದ್ದಂಗೆ ಅಲ್ಲೇ ಮುಂದೆನೇ ಇದೆ, ಅಲ್ಲೂ ಹೋಗ್ಬಿಟ್ಟು ಬಂದೆ. ನಮ್ಮ ಲಕ್ಷಿತಿಗೆ ತುಂಬ ಹುಷಾರಿರಲಿಲ್ಲ, 1 ವಾರ ಹಾಸ್ಪಿಟ್ಲಲ್ಲೇನೋ ಅಡ್ಮಿಟ್ ಮಾಡಿದ್ವು. ಸೊ ಗದ್ಯಮ್ಮಗೂ ಮತ್ತು ನಮ್ಮೂರು ಅರಸಮ್ಮ ತಾಯಿಗೂ ಅರಸ್ಕೊಂಡಿದ್ದೆ. ಸೊ ಹಾಗಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು. ಸೊ ಈ ಗದ್ಯಮ್ಮನ ದೇವಸ್ಥಾನದ ಹತ್ರ ಅಂತೂ ನೇಚರ್ ಹೇಗಿದೆ ಅಂದರೆ, ಈವ್ನಿಂಗ್ ಟೈಮ್ ಹೋಗಿ ಕುತ್ಕೊಂಡ್ರೆ ಅಷ್ಟು ಮೂಡ್ ಅಪ್ಸೆಟ್ ಆಗಿದ್ರು ಎಲ್ಲ ಕ್ಲಿಯರಾಗಿ ಹೋಗುತ್ತೆ. ಅಷ್ಟು ತಣ್ಣಗಿರೋ ಗಾಳಿ ಬರ್ತಿರುತ್ತೆ. ಅಲ್ಲಿರೋ ನೇಚರ್ನೇ ನೀವು ನೋಡ್ಬೋದು. ಮುಂದೆಗಡೆ ಎಲ್ಲ ಕುತ್ಕೊಳ್ಳೋಕೆ ಚೇರ್ಗಳಿದ್ದಾವೆ. ಫ್ರೀಯಾಗಿದ್ದಾಗ ಇಲ್ಲ ಅಂದರೆ ಸಂಜೆ ಟೈಮು ಹೋಗಿ ಕುತ್ಕೊಂಡ್ರೆ ಅಷ್ಟು ನೆಮ್ಮದಿ ಸಿಗುತ್ತೆ. ನೋಡಿ ಮುಂದೆಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಮ್ಮ ಲಕ್ಷಿತ್ ಅಂತೂ ಎವ್ವಿ ತೀಟೆ, ಎಲ್ಲಿ ಕರ್ಕೊಂಡೋದ್ರೂ ಸುಮ್ಮನೆ ಇರಲ್ಲ, ಸಖತ್ತು ಕೆಲಸ ಮಾಡ್ತಾನೆ. ದೇವಸ್ಥಾನದಲ್ಲೂ 1 ನಿಮಿಷನೂ ಸುಮ್ಮನೆ ಇಲ್ಲ. ನೋಡಿ ಅವ್ನು ಹೆಂಗೆ ಆಡ್ತಾ ಇದ್ದಾನೆ ಅಂತ. ಗದ್ಯಮ್ಮನ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಆಚೆಗಡೆ ಒಂದು ಸ್ವಲ್ಪ ಹೊತ್ತು ನನಗೆ ಕುತ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಎಷ್ಟೊಂದು ದಿನ ಆಗಿತ್ತು ದೇವಸ್ಥಾನದ ಹತ್ರ ಬಂದು. ಸೊ ಸುಮಾರು ಹೊತ್ತು ನಾನು ನಮ್ಮ ಟ್ಯೂಷನ್ ಸ್ಟೂಡೆಂಟ್ಸ್ ಎಲ್ಲ ಕುತ್ಕೊಂಡು ಮಾತಾಡಿಕೊಂಡು ನೆಕ್ಸ್ಟು ನಾವು ಮನೆಗೆ ಹೋಗ್ತೀವಿ. ಸೊ ನೋಡಿ, ನಾನು ಹಾಕ್ಕೊಂಡಿರೋ ಟಾಪು ನಮ್ಮ ಮನೆಯವ್ರು ಕೊಡಿಸಿದ್ದು. ನಾವು ಪ್ರತಿ ವರ್ಷ ಜೋರಾಗಿ ಬರ್ಡೇ ಮಾಡ್ತಿದ್ರು, ಬಟ್ ಈ ಸತಿ ಅವರು ಲಕ್ಷಿತ್ನ ಸ್ಕೂಲ್ಗೆ ಹಾಕಿದ್ರು. ಸೊ ಡೊನೇಷನ್ ಫೀಸ್ ಎಲ್ಲ ಕಟ್ಟಿ ಅವರಿಗೆ ಹೆವಿ ಆಯಿತು. ಸೊ ನಾನೇ ಸುಮ್ಮನೆ ಆದೆ, ಅವ್ರಿಗೆ ಟಾರ್ಚರ್ ಕೊಡಲಿಲ್ಲ, ನಂಗೆ ಬರ್ಡೇ ಬೇಡ ಅಂತ. ಗದ್ಯಮ್ಮ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಅರಸಮ್ಮನ ದೇವಸ್ಥಾನಕ್ಕೆ ನಾನು ನಮ್ಮ ಮನೆಯವರು ಮತ್ತು ಲಕ್ಷಿತ್ ಹೊರಟ್ವು. ಸೊ ಅಲ್ಲೇ ಊರು ಮುಂದೆ ಇದೆ ಅರಸಮ್ಮನ ದೇವಸ್ಥಾನ. ನೋಡಿ ಇದೆ ಅರಸಮ್ಮನ ದೇವಸ್ಥಾನ. ಲಕ್ಷಿತ್ ಅಂತೂ ಕಾಯ್ತಿದ್ದೆ ಎಷ್ಟೊತ್ತಿಗೆ ಬರ್ತಡೇ ಆಗುತ್ತೆ ಅಂತ. ದೇವಸ್ಥಾನದಲ್ಲೂ ಬರ್ತಡೇ ಎಷ್ಟೊತ್ತಿಗಾಗುತ್ತೆ ಅಂತ ಕೇಳ್ತಿದ್ದ. ದೇವಸ್ಥಾನದಲ್ಲೂ ಅವನಿಗೆ ಅರ್ಜೆಂಟಾಗಿ ಹೋಗಿ ಬರ್ತಡೇ ಮಾಡ್ಕೋಬೇಕು ಅನ್ನೋ ಆಸೆ. ನೋಡಿ ಇದೆ ಅರಸಮ್ಮ ತಾಯಿ. ಸೊ ದೇವಸ್ಥಾನಗಳಿಗೆಲ್ಲ ಹೋಗಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಬಂದು ಮನೇಲಿ ನಮ್ಮ ಟ್ಯೂಷನ್ ಸ್ಟೂಡೆಂಟ್ಸು ಸರ್ಪ್ರೈಸ್ ಆಗಿ ಕೇಕ್ ತಂದಿದ್ರು. ನೋಡಿ ಇದೆ ಆ ಕೇಕು. ನಾನು ಈ ಸತಿ ಕೇಕ್ ಕಟ್ ಮಾಡಬಾರ್ದು, ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಬಾರ್ದು. ಅದೇ ಕೇಕಿನ ಅಮೌಂಟ್ ಯಾವ್ದಾದ್ರು ಮಕ್ಕಳಿಗೆ ಬುಕ್ಸು ಅಥವಾ ಪೆನ್ನು ಪೆನ್ಸಿಲ್ಸು ಏನಾದರೂ ಕೊಡಿಸ್ಬೇಕು ಅಂತ ಆಸೆ ಇತ್ತು. ಬಟ್ ನಮ್ಮ ಟ್ಯೂಷನ್ ಸ್ಟೂಡೆಂಟ್ಸೇ ನನಗೆ ಕೇಕ್ ತಂದಿದ್ರು. ನೋಡಿ ಇವರೇ ನಮ್ಮ ಅತ್ತೆ.
ಎಲ್ಲ ಕೇಕ್ನು ಅವ್ರ ಬಾಯೊಳಗಿಟ್ಕೊಂಡು ಚೂರು ಮಾತ್ರ ತೆಗ್ದು ನನ್ನ ಬಾಯೊಳಗಿಟ್ರು. ನೋಡಿ ನಮ್ಮ ಮನೆಯವ್ರು ಎಷ್ಟು ಕಂಜೂಸು ಅಂತ. ಆಮೇಲೆ ಇವಳು ಬಂದು ನಮ್ಮ ಟ್ಯೂಷನ್ ಸ್ಟೂಡೆಂಟ್ ಹಂಸ. ನೆಕ್ಸ್ಟ್ ಇವ್ರು ಬಂದು ಗಾನಶ್ರೀ. ಸೊ ಇವರೇ ಕೇಕ್ ತಂದಿದ್ದು. ನನಗೆ ತುಂಬ ಖುಷಿ ಆಯಿತು, ಬಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತರ್ತಾರೆ ಕೇಕ್ನ ಅಂತ ಹೇಳಿ. ಆಮೇಲೆ ಇಬ್ಬರು ಒಂದು ಪುಟಾಣಿ ಗಿಫ್ಟ್ಸ್ಗಳನ್ನ ತಂದಿದ್ರು. ಅವ್ರ ಹತ್ರ ದುಡ್ಡು ಇರುತ್ತೋ ಇಲ್ವೋ ಏನೋ ನನಗೆ ತಂದು ಕೊಟ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ಅವ್ರು ₹1 ಕೂಡ ತಂದು ಮಿಸ್ ಅಂತ ಹೇಳಿ ಪ್ರೀತಿಯಿಂದ ಗಿಫ್ಟ್ ಕೊಟ್ಟರೆ ನಾನು ಅದನ್ನು ಅರ್ಪಿಸ್ಕೊಳಕ್ಕೆ ರೆಡಿ ಇರ್ತೀನಿ. ಯಾಕೆ ಅಂತಂದರೆ ಅವರು ರಜದಲ್ಲಿದ್ರೂ ಮಿಸ್ ಅಂತ ಜ್ಞಾಪನಿಸ್ಕೊಂಡು ನನಗೋಸ್ಕರ ಈ ಕೇಕ್ ಮತ್ತು ಪುಟಾಣಿ ಗಿಫ್ಟ್ಸ್ಗಳು ತಂದಿದ್ದಾರಲ್ಲ, ನನಗದು ತುಂಬ ಖುಷಿ ಕೊಡ್ತು. ಅವ್ರು ಏನೇ ತಂದಿರಲಿ ನಾನು ಮನಸಾರೆ ಅರ್ಪಿಸ್ಕೊಂಡಿದ್ದೀನಿ ಅದನ್ನ. ನಂಗೆ ಫುಲ್ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಒಬ್ಬರು ಪುಟಾಣಿ ಚಾಕ್ಲೇಟ್ಸ್ಗಳನ್ನ ತಂದಿದ್ರು, ಇನ್ನೊಬ್ಬರು ಆರ್ಟಿಫಿಷಿಯಲ್ ನೈಲ್ಸ್ನ ತಂದಿದ್ರು, ಹಾಗೆ ಕೀ ಬಂಚ್ ತಂದಿದ್ರು. ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಈ ಗಿಫ್ಟು ಬಂದು ನಾನು ಕಾಲೇಜ್ ಮೇಟ್ ತಿಲಕ್ ಕೊಟ್ಟಿದ್ದು. ಸೊ ಅವತ್ತು ನನಗೆ ಬಂದಿರೋ ಗಿಫ್ಟ್ಸ್ಗಳ ಅಷ್ಟೇ ಅಲ್ಲದೆ ನನಗೆ ಯಾರ್ಯಾರು ವಿಶ್ ಮಾಡಿದಿರ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನನಗೆ ಗಿಫ್ಟ್ಸ್ ಕೊಟ್ಟಿದ್ದಾರೆ ಅಂತಲೇ ನಾನು ಖುಷಿ ಪಡಲ್ಲ, ಬಟ್ ನನಗೆ ವಿಶ್ ಮಾಡಿರೋದು ನನಗೆ ಖುಷಿನೇ ಕೊಡುತ್ತೆ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು.